ಗೈಸ್ ಫಸ್ಟ್ ಟೈಮ್ ಗಾಡಿ ಎತ್ಕೊಂಡಿದ್ದೀನಿ ಗೈಸ್. ಹಿಂಗೆ ಡ್ರಿಫ್ಟ್ ನೋಡಿ, ಯಾವುದೋ ಸೀಟ್ ಸರಿ ಇಲ್ಲ. ಸಾಬ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಕೋಚಿಂಗ್ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕಾಲೇಜ್ಗೂ ರೆಡಿ ಆಗಿಬಿಟ್ಟಿದ್ದೀನಿ. ಕೋಚಿಂಗ್ ಮುಗಿಸ್ಕೊಂಡು ಹಾಗೆ ಕಾಲೇಜ್ಗೆ ಹೋಗೋದು. ಇವತ್ತು ಕ್ಲಾಸ್ಗಳೇನಿರ್ತಾವೆ ಗೊತ್ತಿಲ್ಲ, ಬಟ್ ನೋಡೋಣ ಏನಿದೆ ಇವತ್ತು ಡೇ ಅಂತ. ಇವತ್ತು ಫುಲ್ಲು ನೋಡಿ ಬೆಳಗ್ಗೆ ಆಗಿಲ್ಲ, ನಾನು ಆಲ್ರೆಡಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಹೊರಟು ಸಿಗ್ತೀನಿ ಕ್ಲಬ್ ಹತ್ರ. ಬನ್ನಿ ನೋಡೋಣ. ಗೈಸ್ ರೀಚ್ ಆದ ಈಗ. ಬನ್ನಿ ಭಯ ಏನೋ ಮಾಡ್ತಾವ್ರು, ನೋಡೋಣ. ಭಯ ಫುಲ್ ಎಕ್ಸಸೈಸ್ ಮಾರ್ನಿಂಗ್ ಎಕ್ಸಸೈಸ್ ಮಾಡಿದ್ರೆ ಬಾಡಿ ಫಿಟ್ ಆಗಿರುತ್ತೆ ಗೈಸ್. ಅದಕ್ಕೆ ಮಾರ್ನಿಂಗ್ ಟೈಮ್ ಏನೋ ಒಂದು ಮಾಡ್ತಾ ಇರಬೇಕು ಬಾಡಿಗೆ. ಏನೋ ಒಂದು ಮಾಡ್ತಾಯಿದ್ರೆ ಏನೋ ಒಂದು ಆಗುತ್ತೆ. ಈಗ ಬಂದೆ ಗೈಸ್, ಸ್ವಲ್ಪ ರೆಡಿ ಆಗಿಬಿಟ್ಟು ಸೆಷನ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗಬೇಕು. ಬನ್ನಿ ಮುಗಿಸ್ಬಿಟ್ಟು ಕಾರ್ತಿಕ್ ಬರ್ತಾನೆ ಇವತ್ತು. ಕಾರ್ತಿಕನ್ನು ತೋರಿಸ್ತೀನಿ, ನಿಮ್ಗೆ ಗೊತ್ತಿಲ್ಲ ನಾನು ಕಾರ್ತಿಕ್ ಯಾರಂತ. ದೇಚಾವು, ಅರುಣು, ನಾನು, ಕಾರ್ತಿಕ್ಕು ನಾವೆಲ್ಲ ಒಂದು ಹೆಂಗಂದರೆ ಜೊತೆಯಲ್ಲೇ ಇರ್ತೀವಿ. ಸಿಗೋದು ಅಂದರೆ ಅವಾಗವಾಗ ಸಿಗ್ತಾ ಇರ್ತೀವಿ ಅಷ್ಟೇ, ಬಟ್ ಆದರೂ ಕ್ಲೋಸು. ಬನ್ನಿ ಇವತ್ತು ಕಾರ್ತಿಕನ್ನು ತೋರಿಸ್ತೀನಿ ಗೈಸ್. ಈಗ ಬಂದೆ ಮೀಟಪ್ ಪಾಯಿಂಟ್ ನಮ್ಮ ಹುಡುಗರ್ದು ಎಲ್ಲ ಬರ್ತಾವ್ರಾ? ಎಲ್ಲ ಹುಡುಗರು ಬರ್ತಾರೆ. ಸ್ವಲ್ಪ ಲೇಟ್ ಆಗುತ್ತೆ, ಬರ್ತಾರಂತೆ. ನಮ್ಮದು ಇವಾಗ ಎಷ್ಟು ಟೈಮು ಮ್ಯಾಮ್ 9 ಗಂಟೆ ಕ್ಲಾಸ್ ಇದ್ರೆ ನಾವು ಹೋಗೋದು 9:50ಕ್ಕೆ. ಕರೆಕ್ಟ್. ನಿಮಿಷಕ್ಕೆ ಹೊರಗಡೆ ಕ್ಯಾಕು ಸುಗಿತಾರೆ, ಕ್ಲಾಸ್ ಮುಗಿಯುತ್ತೆ, ಅಟೆಂಡೆನ್ಸ್ ಆಗಿ ಕಳಿಸ್ತಾರೆ ಅಷ್ಟೇ, ಇಲ್ಲ ಸೇರ್ಸೋದು ಇಲ್ಲ. ಈಗ ಕಾರ್ತಿಕ್ ಸಿಕ್ದ ನೋಡಿ. ಏಯ್ ಮಾತಾಡೋ ಮಚ್ಚ, ನನ್ನ ವ್ಲಾಗಲ್ಲಿ ಬರಲಿಲ್ಲ ಅಂದರೆ ಏನು ಹೇಳೋ ಸೈಕ್ ನಿಂದು. ಟಿಫನ್ ಎಲ್ಲ ಪಸಂದ್ ತಿನ್ನಬೇಕು ಗೈಸ್, ಪಸಂದ್ ಮಾತ್ರ ಅಲೌಡ್ ನಮಗೆ ಗೈಸ್. ಈಗ ಕಾರ್ತಿಕ್ ಸಿಕ್ದ. ನೆಕ್ಸ್ಟು ಮುಗಿಸ್ಕೊಂಡು ನೋಡಿ ಪುಕ್ಷಟೆ ನೀರು ಕುಡಿತಾವನೆ, ಪುಸ್ಕೆಟೆ. ಓಹೋ ಏನ್ರಿ ಹಂಗೋತ ಒಳಗಡಿಕೆ. ಗೈಸ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಗುಂಡಿ ಎಲ್ಲ ಬಿಚ್ಚಾಕ್ಕೊಂಡು ಇದು ಮಾಡ್ತಾವ ನೋಡಿ. ಅವನು ಫುಲ್ಲು ಶ್ರೀಮಂತ ಗೈಸ್. ಅವನು ಐಫೋನು 15 Pro Max ಯೂಸ್ ಮಾಡ್ತಾ ಇರೋದು. ಕೊಡ್ರಿ ಫೋನ್ ನಿಮ್ಮದು, ನಿಮ್ಮ ಫೋನ್ ಕೊಡ್ರಿ ಗೈಸ್. ನೋಡಿ ಗೈಸ್ 15 Pro Max ಅಷ್ಟು. 17 Pro ಅಲ್ಲಿ 17 ಚಿಕ್ಕ ಕ್ಯಾಮ್ರಾ ಹಾಕ್ಸೋಣ ಗೈಸ್. ಎಕ್ಸಾಕ್ಟ್ ತೂಕ ಜಾಸ್ತಿ ಆಯಿತು ಅಂತ ಒಂದು ಕ್ಯಾಮ್ರಾ ತೆಗ್ಸೋನಂತೆ. ಆದರೂ ಕ್ಲಾರಿಟಿ ಮಸ್ತಾಗಿದೆ ಗೈಸ್. ನೋಡಿ ಬಡಿ ಲೈಟ್ ವೈಟ್. ಸರಿ ಗೈಸ್, ಈಗ ಟೀ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಒಂದು ಸಿಗರೇಟ್ ಸೇದ್ಬೇಕಂತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾರು ಸೇದಲ್ಲ ಗೈಸ್, ನನ್ನ ಜೊತೆ ಇರೋರು. ಈಗ ಹೋಗ್ಬಿಟ್ಟು ಒಂದು ಪಸಂದ್ ತಿನ್ಕೊಂಡು ಹೋಗೋದೆ ಗೈಸ್. ಬನ್ನಿ ಗೈಸ್, ನಮ್ಮ ಹುಡುಗ ಬಂದವನೇ, ಹೊಸ ಆಟೋ ತಗೊಂಡವನೇ ಗೈಸ್. ಮಸ್ತಾಗಿ ಪೀಸಾಗಿ ನೋಡಿ. ಏನೋ ನಾನು ವ್ಲಾಗಿಗೆ ಬಂದ್ಬಿಟ್ರೆ ಇವ್ರು ಪಾಪ್ಯುಲರ್ ಆಗಿಬಿಡ್ತೀವಿ, ವೈರಲ್ ಆಗಿಬಿಡ್ತೀವಿ ಅಂತ ಶೋಗಳು ನೋಡಿದ್ರೆ ಅವರು ಮಕ್ಕಗಳೇ ತೋರಿಸ್ತಾ ಇಲ್ಲ. ನೀವು ನೋಡಿ ಕೂದಲು ಬಿಟ್ಕೊಂಡು ಒಳ್ಳೆ ಮಸ್ತಾಗಿ. ಬ್ರೋ ನಾನು ರೌಂಡ್ ಓಡಿಸ್ಬೇಕು ಬ್ರೋ. ಈಗ ನಮ್ಮ ಚೇತನ್ನು ಮಸ್ತಾಗಿ ಆಟೋ ಓಡಿಸ್ತಾವನೆ, ಆರಾಮಾಗಿ ಪೀಸಾಗಿ. ಎಲ್ಲ ಥರನೂ ಓಡಿಸ್ತಾನೆ. ಜಟ್ಕ ಗಾಡಿನೂ ಓಡಿಸ್ತಾನೆ, ಎಲ್ಲ ಗಾಡಿನೂ ಓಡಿಸ್ತಾನೆ. ಯಾರನ್ನ ನೆಕ್ಸ್ಟು ನಾಳೆಯಿಂದ 9 ಗಂಟೆಯಿಂದ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಡ್ರೈವಿಂಗ್ ಲೆಸನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ದಯವಿಟ್ಟು ಬನ್ನಿ. ಅಲ್ಲಿ ನೋಡ್ರಿ ಬಿಟ್ಟಿ ಅಂದ್ಬಿಟ್ಟು ಹೆಂಗೆ ಇಷ್ಟವಣೆ, ಬಿಟ್ಟಿ ಅಂದ್ಬಿಟ್ಟು ತೆಗೆಸೋದು ನೋಡ್ರಿ ನೋಡು ಗೈಸ್. ಫಸ್ಟ್ ಟೈಮ್ ಗಾಡಿ ಎತ್ಕೊಂಡಿದ್ದೀನಿ ಗೈಸ್. ಹಿಂಗೆ ಡ್ರಿಫ್ಟ್ ನೋಡಿ, ಯಾವುದೋ ಸೀಟ್ ಸರಿ ಇಲ್ಲ. ನೀನೇ ಸರಿ ಇಲ್ಲ. ಅಷ್ಟೇ
ಮಜಾ ಆಗ ನಾ ಬಿಡು. ಬೇಡ ಸುಮ್ಮನೆ ಗೈಸ್ ಈಗ ಮಾಮ್ ನಿನಗೆ ಗೊತ್ತಾಗಲ್ಲ ತಿಕ್ಕ ಮುಂಚೆ ನೋಡಿ ಗೈಸ್ ನಾನು ಅವಲ್ಲಿ ಒಂದು ಅರ್ಧ ಗಂಟೆಯಿಂದ ಕೂತಿಲ್ಲ ನಾವು 1 ಅವರಿಂದ ಕೂತಿದ್ದೀವಲ್ಲ ಗೈಸ್ 1 ಅವರಿಂದ ಆಟೋದಲ್ಲೇ ಕೂತಿದ್ದೀವಿ. ನಮ್ಮ ಬ್ರೋ ಇವರು ಅವ್ರು ನೆನ್ನೆ ನೈಟ್ ಸಿಕ್ಕಿದ್ರು. ನಾನು ನಮ್ಮ ಕೋಚ್ ಹತ್ರ ಮಾತಾಡ್ತಾ ಇದ್ದೆ ಆಯ್ತಾ. ಅವರು ಬ್ರೋ ಬಾಪ ವ್ಲಾಗರ್ ಅಂದರು. ಬ್ರೋ ಸುಮ್ಮನೆ ಇರಪ್ಪ ನಮ್ಮ ಕೋಚ್ ಹತ್ರ ಮಾತಾಡ್ತಾ ಇದ್ದೀನಿ ಅಂದೆ. ಸರಿ ಬ್ರೋ ಸಾರಿ ಅಂತ ಹೇಳಿದ್ರು. ಅವ್ರು ಹೋದ್ರು. ಸಾಕು ಬಿಡ್ರಿ ಎಷ್ಟೇ ಇದ್ದೀರಾ. ಎಷ್ಟಾಗಿದೆ ಅಂದರೆ ಹಂಗೆ ಬರಬೇಕು ಬ್ರೋ ಒಂದು ಸೆಲ್ಫಿ. ಸೂಪರ್ ಅಮ್ಮ. ಇವನು ಅವಾಗಿಂದ ವ್ಲಾಗಲ್ಲಿ ಬರಬಾರ್ದು ಅಂತಾನೆ ಕೆಟ್ಟ ಮಾತೆಲ್ಲ ಬೈತಾವನೆ. ದೀಪ್ ಹಾಕ್ಬಿಟ್ಟಾದ್ರೆ ಒಂದ್ ಹಾಕ್ತೀನಿ. ಆಗ್ರಿ ಇಲ್ಲಾಂದ್ರೆ ಬಾಯಿಗೆ ಅದು ಇದು ಬರ್ದಿದಲ್ಲ ಬ್ಲಾಸ್ಟ್ ಏನು ಇವ್ರದ್ದೆಲ್ಲ ಏನು ಅಂತ. ಕ್ಯಾಶ್ ಐತೆ ಬ್ರೋ 5000 ಯಾರತ್ತ. ಓಹೋ ಬ್ರೋ ದೊಡ್ಡ ಮಾತು ಹೇಳ್ಬಿಡಲ್ಲ ಅವ್ರು. ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡು ಬ್ರೋ, ಅದೇ ಖುಷಿಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇದೇ ಥರ ಸಪೋರ್ಟ್ ಇರಲಿ. 100 ಹಿಟ್ ಮಾಡಿದೀವಿ ಅಷ್ಟೇ, ಅದಕ್ಕೆ ಕೈ ಬಿಟ್ರೆ ಮತ್ತೆ ಒಂದೇ ಎಮ್ಮೆ ಇಲ್ಲ 100 ಬ್ರೋ. 100 ಇರ್ಬೇಕು ಅದು. 100K ಯಾವತ್ತಿದ್ರು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಬ್ರೋ. ನಾನು ಈಗ 100 1K 1 ಮಿಲಿಯನ್ 100 ಇರ್ಬೇಕು. ಆಮೇಲೆ 100 ಇಲ್ಲ 100 ಮಿಲಿಯನ್. ಇಲ್ಲಿ ಕೂತವನಲ್ಲ ಇಲ್ಲಿ ಇವನ ಹೆಸರು ಆನಂದ್ ಅಂತ. ಇವನು ಒಂಥರ ಮನುಷ್ಯ, ನನಗೆ ಒಂಥರ ಏನೋ ಬ್ಯಾಕ್ ಬೋನ್ ಸಪೋರ್ಟ್ ಇದ್ದಂಗೆ. ಎಲ್ಲ ಥರ ನಾವು ಫೆಸಿಲಿಟೀಸ್ ಎಲ್ಲ ಮಾಡ್ಕೊಡ್ತಾನೆ ಬ್ರೋ. ನನಗೆ ಈ ಥರ ಹೊಟ್ಟೆ ಹಸಿತೈತೆ ಅಂದರೆ ಬಾ ಬ್ರೋ, ಏನು ಬೇಕು ಬ್ರೋ ನಿನಗೆ, ಏನು ಬೇಕು ಬ್ರೋ, ಖುಷ್ಕ ಕೊಡಿಸ್ತಾನಂತೆ ಗೈಸ್. ಬನ್ನಿ ಸಿಗೋಣ ಅವಾಗ. ನೀವೆಲ್ಲಿರ್ತೀವಿ ಗೈಸ್ ಈಗ ಬಿರಿಯಾನಿ ತಿನ್ಕೊಂಡ್ಬಂದ್ವಿ ಎಲ್ಲರೂ. ಬಿರಿಯಾನಿ ತಿನ್ಕೊಂಡು ನಮ್ಮ ಹುಡುಗನೇ ಸ್ಪಾನ್ಸರು. ನಾನು ಗೈಸ್ ಮಾಡ್ತಾ ಇರೋದು ವ್ಲಾಗು. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಅಂದರೆ ಏನು ಮೂಮೆಂಟ್ನು ಕ್ಯಾಪ್ಚರ್ ಮಾಡಬೇಕು. ಸಾಯ್ತಾ ಒಂದೇ ಸಮ. ಗೈಸ್ ಫೈನಲಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ರೆಡಿ ಆಗ್ಬಿಟ್ಟು ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀನಿ. ಈಗ ಕೋಚಿಂಗ್ ಮುಗಿಸ್ಕೊಂಡು ಬರಬೇಕು ಅಷ್ಟೇ ಇವತ್ತಿನ ವರ್ಕು. ನಾಳೆ ಕಾಲೇಜ್ಗೆ ಹೋಗ್ಬಿಟ್ಟು ಕಾಲೇಜಿಂದ ಫ್ರೆಂಡ್ಸು ಮ್ಯಾನೇಜ್ ಮಾಡ್ದವ್ರು ಅಲ್ಲಿಗೆ ಹೋಗ್ಬೇಕು. ಅದೇ ನಾಳೆ ಸ್ಪೆಷಲ್ಲು ವ್ಲಾಗ್ ಬರುತ್ತೆ ನೋಡಿರಿ. ಈಗ ಕ್ಲಬ್ಗೆ ಹೋಗ್ಬಿಟ್ಟು ಸಿಗ್ತೀನಿ, ಬನ್ನಿ ಹೋಗೋಣ. ಗೈಸ್ ಮ್ಯಾಟ್ರ್ ಏನು ಗೊತ್ತಾ, ನಮ್ಮಮ್ಮನ ಫೋನ್ನ ನಮ್ಮಪ್ಪ ಇಸ್ಕೊಂಬಿಟ್ಟವ್ರೆ. ನಮ್ಮಪ್ಪಂದು ಚಾರ್ಜಿಂಗ್ ಪಿನ್ ಹೋಗ್ಬಿಟ್ಟೈತೆ ಅಂತ ನಮ್ಮಮ್ಮ ಅಳ್ತಾ ಅವ್ರು ಒಂದೇ ಕಣ್ಣಲ್ಲಿ. ಏನು ಕನ ಕೊಟ್ನೋ ಅಂತ ನಾನು ಅದಕ್ಕೆ ಬೇರೆ ಸುಮ್ಮನೆ ಚಮಾಕ್ ಕೊಡ್ತಾಯಿದ್ದೀನಿ. ಅಮ್ಮ ಫೋನ್ ತೋರಿಸು ಅಂತ. ಹೇಳ್ರಿ ನಿಮ್ಮ 2 ಮಾತು. 2 ಮಾತಿಲ್ಲಪ್ಪ, ಯಾವುದೋ ಕೀಪ್ಯಾಡ್ ಹೋಗ್ಬಿಟ್ಟಿದೆ. ಇದ್ರ ಕೀಪ್ಯಾಡ್ ತಂದಿಲ್ಲ ಗೈಸ್. ಕೀಪ್ಯಾಡ್ ತಗೊಂಡವ್ರು ಇವಾಗ. ಬನ್ನಿ ಈಗ ನಮಗೆ ಬೀಳ್ಕೊಡುಗೆ ಕೊಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗೋಣ. ಫೋನ್ ಈ ಫೋನ್ ಏನನ್ನದು ಟಚ್ ಫೋನ್ ಹೋಗಿ ಕೀಪ್ಯಾಡ್ ಫೋನ್ ಆಗ್ಬಿಟ್ಟೈತಪ್ಪ. ಏನು ಮಾಡೋದು, ಪಾಲಿಗೆ ಬಂದಿದ್ದು ಪಂಚಾಮೃತ. ಎಲ್ಲದರಲ್ಲೂ ಮೇಂಟೈನ್ ಮಾಡಬೇಕು. ನಮ್ಮ ಅಮ್ಮಂಗೆ ಟಚ್ ಹೋಗಿ ತಿರ್ಗಾ ಕೀಪ್ಯಾಡೇ ಬರುತ್ತೆ, ತಿರ್ಗಿ ಕೀಪ್ಯಾಡೇ ಬರುತ್ತೆ. ಗೈಸ್ ಫೈನಲಿ ಕ್ಲಬ್ ರೀಚ್ ಆಗಿದ್ದೀವಿ. ಈಗ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೆಷನ್ ಮುಗಿಸ್ಕೊಂಡು ನೋಡಿ ಬಜ್ಜಿ ಫುಲ್ ಸಿಟ್ಟಿಂಗು. ನಮ್ಮದೀಗ ಸೆಷನ್ ಸ್ಟಾರ್ಟ್ ಆದಮೇಲೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಹೊರಡ್ತಾ ಸಿಗ್ತೀನಿ ಗೈಸ್ ಫೈನಲಿ ಹೊರಟೆ. ಈಗ ಹೊರಟು ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಮಲ್ಕೊಬೇಕು. ವ್ಲಾಗಿಗೆಲ್ಲ ಎಡಿಟ್ ಮಾಡಿ ಆಗಿಬಿಟ್ರೆ ನಾಳೆ ಬೆಳಗ್ಗೆ ಹೊರಡಬೇಕು ಗೈಸ್ 6 ಗಂಟೆಗೂ. ಹೊರಟು ಸಿಗ್ತೀನಿ, ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಬಿಟ್ಟರೆ ಇಳಿಸಿ. ಆ್ಯಂಡ್ ಇವತ್ತು ಕೋಚಿಂಗ್ ಚೆನ್ನಾಗಿತ್ತು ಗೈಸ್. ಅದು ಬಿಟ್ಟರೆ ಸ್ವಲ್ಪ ಸರ್ ಜೊತೆ ಡಿಸ್ಕಷನ್ ಮಾಡಿದೆ. ನಮ್ಮದು ಒಂದು ಮಿಸ್ಟೇಕ್, ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಾ ರಾಂಗ್ ಆನ್ಸರ್ ಕಳಿಸ್ಬಿಟ್ಟೆ, ಮಿಸ್ಟೇಕ್ ಆಗಿಬಿಡ್ತು. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಆಗಲ್ಲ, ನೆಕ್ಸ್ಟ್ ಟೈಮಿಂದ ಆಗ್ದಿರ ನೋಡ್ಕೊಬೇಕು ಅಂತ ಸರ್ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಮನೆಗೆ ಹೋಗಿ ಸಿಗ್ತೀನಿ, ಬನ್ನಿ ಗೈಸ್. ನೋಡಿ ನಮ್ಮಪ್ಪ ನಮ್ಮಮ್ಮ ಎಷ್ಟು ದೊಡ್ಡ ಟಿ ವಿ ನೋಡ್ತಾವ್ರಿ ಇಲ್ಲಿ ಕುತ್ಕೊಂಡು. ಒಳಗಡೆ ಸೆಕೆ ಅಂತ. ಮದುವೆ ಆಗಿ 25-26 ವರ್ಷ ಆಯ್ತು. 50 ತಿಕ್ಕಲ್ ನನ್ನ ಮಗನೇ 20 ವರ್ಷ ಆಗಿರೋದು. 20 ವರ್ಷ 21 ವರ್ಷ ಗೈಸ್. ಈಗ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದೆ. ಈಗ ಬಂದು ವ್ಲಾಗ್ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ಇವ್ರು ನೋಡಿ ಗೈಸ್ ನನಗೆ ತಿಕ್ಕಲು ಅದು ಯಾವ ಸೀರಿಯಲ್ಗಳು ನೋಡಿಕೊಂಡು
ಅದು ಸೆಕೆ ಅನ್ನೋ ಕಾರಣಕ್ಕೆ ಇದು ಅದು ಕಿವಿಗೆ ಬೇರೆ ಚುಚ್ಕೊಂಬಿಟ್ಟವ್ರೆ. ಅಯ್ಯೋ ಎಲ್ಲೆಲ್ಲಿಂದ ಬರ್ತಾವೆ ಇವ್ರಿಗೆ ಐಡಿಯಾಗಳು. ಇನ್ನು ಟಿ ವಿನ ಆಚೆ ಕಡೆ ಇಕ್ಕೊಂಬಂದು ಏನು ನೋಡಂಗಿದ್ದಿದ್ರೆ ಚುಚ್ಬಿಟ್ಟಿರೋರು ಅದನ್ನು ಇಲ್ಲೆಲ್ಲನ. ಇರಲಿ ಅವ್ರವರು ಇಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ಳಿ. ಸೀನಿಯರ್ಸ್ ಅಲ್ಲ, ಹೇಳಕ್ಕೆ ಕೇಳಲ್ಲ ಅವರು. ಸರಿ ಗಾಯ್ಸ್, ಇವತ್ತು ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ, ನಮ್ಮ ಅಪ್ಪ ಮಕ್ಕ ನೋಡ್ತಾವ್ರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ ಬೆಳಗ್ಗೆ ವ್ಲಾಗಲ್ಲಿ. ಎಲ್ಲರಿಗೂ ಗುಡ್ ನೈಟ್. ಏನಂತೆಮ್ಮ ಹೇಳ್ಬಿಡು.